ಕೋಟಿ ತೆರಿಗೆ ಕಟ್ಟದೆ ಮಾಲ್ ಕಳ್ಳಾಟವನ್ನ ಆಡ್ತಾ ಇದೆ. ಮಲ್ಲೇಶ್ವರಂನ ಪ್ರತಿಷ್ಠಿತ ಮಂತ್ರಿ ಮಾಲ್ಗೆ ಮತ್ತೆ ಬೀಗವನ್ನ ಜಡಿಯಲಾಗಿದೆ. ಇದೇನು ಮೊದಲೇನಲ್ಲ, 7-8 ಬಾರಿ ಕೂಡ ಮಂತ್ರಿ ಮಾಲ್ಗೆ ಬೀಗ ಜಡಿಯುವಂತಹ ಕೆಲಸವನ್ನ ಮಾಡಿದ್ದಾರೆ ಅಧಿಕಾರಿಗಳು. ಸುಮ್ಮನೆ ಈ ರೀತಿಯಾಗಿ ಬೀಗ ಜಡಿಯುವಂತಹ ಆಟ ಆಡೋದು ಬಿಟ್ಟು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಡ್ಬೇಕು. ನೋಡಿ, ಮಂತ್ರಿ ಮಾಲ್ಗೆ ಬೀಗ ಜಡಿದಿದ್ದಾರೆ ಜಿಬಿಎ ಅಧಿಕಾರಿಗಳು. ಬಾಕಿ ಆಸ್ತಿ ತೆರಿಗೆ ಪಾವತಿಸದ ಹಿನ್ನೆಲೆ ಅಧಿಕಾರಿಗಳಿಂದ ಸೀಸ್ ಅನ್ನ ಮಾಡಲಾಗಿದೆ. 30 ಕೋಟಿಗೂ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡಿರುವಂತಹ ಮಾಲ್ ಇವತ್ತು ಬೆಳಗ್ಗೆ ಸೀಸ್ ಮಾಡಿರುವಂತಹ ಅಧಿಕಾರಿಗಳು ಕೆಲಸಕ್ಕೆ ಅಂತ ಹೇಳಿ ಬಂದಂತಹ ಮಾಲ್ ಉದ್ಯೋಗಿಗಳಿಗೆ ಶಾಕ್ ಎದುರಾಗಿದೆ. ಮಂತ್ರಿ ಮಾಲ್ ಮುಂದೆ ಕೆಎಸ್ಆರ್ಪಿ ತುಕಡಿ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. 7-8 ಬಾರಿ ನೋಟಿಸ್ ಅನ್ನ ಕೊಟ್ಟರು, ಕ್ಲೋಸ್ ಮಾಡಿದ್ರು ಕೂಡ ಇನ್ನೂ ಕೂಡ ಬುದ್ಧಿಯನ್ನ ಕಲ್ತಿಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸೇ ಮಾಡಿಬಿಡ್ಬೇಕು. ಒಂದಲ್ಲ ಎರಡಲ್ಲ, 30 ಕೋಟಿ ತೆರಿಗೆಯನ್ನ ಕಟ್ಟಬೇಕು. ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಾ ಇದೆ. ಪದೇ ಪದೇ ಈ ರೀತಿಯಾದಂತಹ ನೋಟಿಸ್ ಅನ್ನ ಅಂಟಿಸೋದು, ಮಾಲ್ ಅನ್ನ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ಹೊರತು ಒಂದು ಕಂಡೀಷನ್ಸ್ ಹಾಕಿ ಅಥವಾ ಒಂದು ಸೀರಿಯಸ್ ನೋಟ್ ಅನ್ನ ಕೊಟ್ಟು ಸೀರಿಯಸ್ ಆಗಿ ಕ್ಲೋಸ್ ಮಾಡುವಂತಹ ಕೆಲಸವನ್ನ ಮಾಡೋದಕ್ಕೆ ಸರ್ಕಾರ ಕೂಡ ಮುಂದಾಗ್ತಾ ಇಲ್ಲ, ಅಥವಾ ಬಿಲ್ಲನ್ನು ಕೂಡ ಅವರು ಕೂಡ ಸರಿಯಾಗಿ ಕಟ್ತಾ ಇಲ್ಲ. ಅದೇ ಬಡವ ಬಲ್ಲಿಗ ಏನಾದರೂ ಕಟ್ಟಿಲ್ಲ ಅಂತಂದ್ರೆ ಸುಮ್ಮನೆ ಬಿಡ್ತಾರ? ಬರೋ ಮನೇಲಿರೋ ಪಾತ್ರೆ ಸಾಮಾನೆಲ್ಲ ಆಚೆ ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಅಲ್ಲಿ ತೋರುವಂತಹ ದರ್ಪ ಇಲ್ಲಿ ಯಾಕಿಲ್ಲ ಅಂತ ಹೇಳಿ